ಈ 30 ಡೇಸಲ್ಲಿ ನಾನು ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡಿದ್ದಕ್ಕೆ ನನಗೆ ಯೂಟ್ಯೂಬಿಂದ ಏನು ಸಿಕ್ತು ಅಂತ. 30 ಡೇಸ್ ಪೋಸ್ಟ್ ಮಾಡೋದ್ರಿಂದ ನಿಜವಾಗ್ಲೂ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತಾ? ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತಾ? 300 ಯಾವ ಥರ ಇತ್ತೋ ಈ ಸ್ಕಿನ್ ಕೇರ್ ವಿಡಿಯೋ ಡೈರೆಕ್ಟಾಗಿ ಲೈಕ್ 2 ಡೇಸಲ್ಲೇ ನನಗೆ 1K ಹೊಟ್ಟೋಯ್ತು. ಸೊ 30 ಡೇಸ್ ಕಂಪ್ಲೀಟಾಗಿ ಪೋಸ್ಟ್ ಮಾಡೋದ್ರಿಂದ ಇದರಲ್ಲಿಂದ ಏನಾರ ಬರ್ತಿದ್ಯಾ? ಸೊ ತುಂಬ ಜನ ಹೇಳಿರಲ್ಲ ನಿಮಗೆ 30 ಡೇಸ್ ಪೋಸ್ಟ್ ಮಾಡೋದ್ರಿಂದ ಎವ್ರಿ ಸಿಂಗಲ್ ಡೇ ನಿಮ್ಗೆ ಏನೇನು ಚೇಂಜಸ್ ಕಾಣಿಸುತ್ತೆ ಅಂತ. ಸೊ ನಾನು ಲೈವ್ ಎಕ್ಸ್ಪೀರಿಯನ್ಸ್, ನಾಟ್ ಲೈವ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಕ್ಸ್ಪೀರಿಯನ್ಸ್ ನಾನು ಒಂದು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋಲಿ. ಸೊ ದಯವಿಟ್ಟು ಕಂಪ್ಲೀಟ್. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದ್ರೆ ವಿಷಯ, ಇವತ್ತು ನೀವು ಆಲ್ರೆಡಿ ನಂದು ಫಸ್ಟ್ ಫ್ಯೂ ಸೆಕೆಂಡ್ಸ್ ಇಂಟ್ರೋಲ್ ವಿಡಿಯೋಲಿ ನೋಡಿರ್ತೀರ 30 ಡೇಸ್ ಪೋಸ್ಟ್ ಮಾಡೋದ್ರಿಂದ ಏನೇನು ಚೇಂಜಸ್ ಕಾಣಿಸುತ್ತೆ. ಸೊ ಎಸ್, ರಿಯಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಒಂದೊಂದಾಗೆ ಹೇಳ್ಕೊಂಡು ಹೋಗ್ತೀನಿ. ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ, ಸೊ ದಟ್ ನಿಮಗೂ ಎಲ್ಲರಿಗೂ ಅರ್ಥ ಆಗುತ್ತೆ ಏನೇನು ಚೇಂಜಸ್ ಕಾಣಿಸುತ್ತೆ ಅಂತ. ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಒಂದು ವಿಡಿಯೋ ಆಗಲಿ ಪ್ರತಿಯೊಂದರಲ್ಲೂ ಏನಕ್ಕೆ ಅಂತ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ನಾನು ಆ್ಯಕ್ಚುಲಿ ಡೇ 1 ಒಂದು ಚಾಲೆಂಜ್ ತೊಗೊಂಡಿದ್ದೆ. ಇದಕ್ಕೆ ಮೇನ್ ಕಾರಣ ಆ್ಯಕ್ಚುಲಿ ನಮ್ಮ ಅಕ್ಕ ಒಂದು ಚಾಲೆಂಜ್ ಕೊಟ್ಟಿದ್ಲು, 30 ಡೇಸ್ ನೀನು ಪೋಸ್ಟ್ ಮಾಡಲೇಬೇಕು, ಪೋಸ್ಟ್ ಮಾಡಿದ್ರೆ ಏನೋ ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಇವತ್ತು ಡೇ 31 ಆಫ್ ಮೈ ವ್ಲಾಗ್. ನಾನು ನಿಜ ಹೇಳಬೇಕಂದ್ರೆ ಡೇ 1 ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಗೈಸ್. ನಿಜ ಮಾಡ್ತೀನಿ ನಾನು ಕಂಪ್ಲೀಟಾಗಿ ಡೇ 30 ಡೇಸ್ ಕಂಪ್ಲೀಟಾಗಿ ಮಾಡ್ತೀನಿ ಅಂತ ಒಂಚೂರು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ವೀಡಿಯೋಸ್ ಮಾಡ್ತಾ ನನ್ನ ಮನೇಲಿ ಸಪೋರ್ಟ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಕಸಿನ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ನಿಜವಾಗ್ಲೂ 30 ಡೇಸ್ ಆಗಿದೆ ಅಂತ ನಂಗೆ ಗೊತ್ತೇ ಆಗಿಲ್ಲ. ಲಿಟ್ರಲಿ ಅಷ್ಟು ಬೇಗ ಹೊರಟೋಯ್ತು ಈ 30 ಡೇಸು. 30 ಡೇಸಲ್ಲಿ ನಾನು ತುಂಬ ಲೆಸನ್ಸ್ ಕಲ್ತಿದ್ದೀನಿ. ಅಂದರೆ ಒಂದೊಂದು ವೀಡಿಯೋ ಯಾವ ಥರ ಹೋಗುತ್ತೆ, ಒಂದೊಂದು ವೀಡಿಯೋ ಯಾವ ಥರ ಬರುತ್ತೆ, ಸೊ ಪ್ರತಿಯೊಂದು ಕಲ್ತಿದ್ದೀನಿ ಗೈಸ್. ಆಮೇಲೆ ಅಲ್ಗಾರಿದಮ್ ಬಗ್ಗೆ ಆಗಲಿ, ಅಂದರೆ ನಾನು ಕಂಪ್ಲೀಟಾಗಿ ಯೂಟ್ಯೂಬ್ ಅಲ್ಗಾರಿದಮ್ ಏನೋ ಅಷ್ಟು ಗೊತ್ತಾಗಿಲ್ಲ ನನಗೆ, ಬಟ್ ಸ್ಟಿಲ್ ಸ್ವಲ್ಪ ಪರವಾಗಿಲ್ಲ. ಯಾವ ಥರ ಪೋಸ್ಟ್ ಮಾಡಿದ್ರೆ, ಯಾವ ಟೈಮಲ್ಲಿ ಆಲ್ಮೋಸ್ಟ್ ಪೋಸ್ಟ್ ಮಾಡಿದ್ರೆ ಅವೆಲ್ಲ ಸ್ವಲ್ಪ ಗೊತ್ತಾಗಿದೆ. ಸೊ ಏನಂದರೆ, ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಜನ ಹೇಳಿದರು ಯೂಟ್ಯೂಬ್ ಏನು ಈಸಿ ಮಾಡಿಬಿಡ್ತೀರಾ, ದಿವಸ ತೋರಿಸೋದು ಅದು ಇದು ಅಂತ. ಒಂದ್ಸರಿ ಮಾಡಿ ನೋಡಿ ಗೈಸ್, ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ. ಏನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದಂದರೆ ಸಿಕ್ಕಾಪಟ್ಟೆ ಕಷ್ಟ. ಯಾರ್ಯಾರು ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿದವರು ಅವರಿಗಂತೂ ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ಡೈಲಿ ಎಡಿಟಿಂಗ್ ಆಗಲಿ ಅಥವಾ ಪ್ರತಿಯೊಂದು ವೀಡಿಯೋನು ಹೆಂಗೆ ಹೋಗುತ್ತೆ, ಹೆಂಗೆ ಡೈಲೀಸ್ ವ್ಯೂಸ್ ನೋಡೋದಾಗಲಿ ಸಿಕ್ಕಾಪಟ್ಟೆ ಕಷ್ಟ. ಅಷ್ಟು ಎಫರ್ಟ್ಸ್ ಹಾಕಿದ್ರು ಕೊನೆಗೆ ವ್ಯೂಸ್ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ ಗೈಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಈ ವಿಡಿಯೋಲಿ ಶೇರ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಫಸ್ಟ್ ಮೇನ್ ಥಿಂಗ್, ನನಗೆ 30 ಡೇಸ್ ಕನ್ಸಿಸ್ಟೆನ್ಸ್ ಆಗಿ ಪೋಸ್ಟ್ ಮಾಡಿದ್ದಕ್ಕೆ ನನಗೆ ಏನು ಸಿಕ್ತು ಅಂತಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ನೋಡಿದ್ರೆ ಭಯ ಆಗ್ತಿತ್ತು. ನನಗೆ ಮುಂಚೆಯಿಂದನೂ ಬೇರೆ ಫೀಲ್ಡ್, ಇನ್ಸ್ಟಾಗ್ರಾಮಲ್ಲಿ ಮುಂಚೆಯಿಂದನೂ ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಡೈಲಿ ಮಾತಾಡೋ ಅಭ್ಯಾಸ ಇತ್ತು. ಬಟ್ ಈ ವ್ಲಾಗಿಂಗಲ್ಲಿ ನಾನು ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಒಂದು ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ನನಗೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಂಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಆಕ್ವರ್ಡ್ ಫೀಲ್ ಆಗ್ತಿತ್ತು. ಸೊ ಇವಾಗ ಹೆಂಗಾಗಿದೆ ಅಂತಂದರೆ ಆರಾಮಾಗಿ ಮಾತಾಡ್ತೀನಿ, ಏನೂ ಅನ್ಸಲ್ಲ. ನಾನು ಹೆಂಗೆ ಬೇಕೋ ಹಂಗೆ ಮಾತಾಡ್ತೀನಿ. ಮುಂಚೆ ಆದರೆ ದೇವ್ರೆ ಹಿಂಗೆ ಮಾತಾಡೋದು. ಫಸ್ಟ್ ಮೇನ್ ಪಾಯಿಂಟ್ ಅದು ಚೇಂಜ್ ಆಗಿದೆ ಗೈಸ್ ನನಗೆ. ಆ ಮಾತಾಡೋ ಕಾನ್ಫಿಡೆನ್ಸ್ ಲೆವೆಲ್ ಆಗಲಿ, ಜನ ಏನು ತಿಳ್ಕೊತಾರೋ ಅನ್ನೋದು ಮೈಂಡ್ ಸೆಟ್ ಆಗಲಿ, ಪ್ರತಿಯೊಂದು ಬಿಟ್ಬಿಡ್ತೀನಿ. ಸೊ ಅದು ಮೇಜರ್ ಥಿಂಗ್ ನನಗೆ ಚೇಂಜಸ್. ಸೊ ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲ ವಿಡಿಯೋಸ್ ಎಲ್ಲ ವೈರಲ್ ಆಗಲ್ಲ, ಅದು ನಾನು ಒಪ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ವೈರಲ್ ಆಗ್ಬೋದು ಗೈಸ್, ಒಂದು ವೈರಲ್ ಆಗ್ಬೋದು. ಇದ್ರವರೆಗೂ ನನ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು ಒಂದಿದೆ. ಐ ವಿಲ್ ಶೇರ್, ಅಂದರೆ ಆ ಒಂದು ಮ್ಯಾಟರ್ ನಾನು ಶೇರ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಸೊ ದಟ್ ಅದು ಎಂಡಿಂಗಲ್ಲಿ ಬರುತ್ತೆ. ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನನಗೆ ಏನಾಗಿದೆ ಅಂತ. ಸೊ ಅದೊಂದು ಮೇಜರ್. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ, ಕಾಂಟೆಂಟ್ಸ್ ಎಲ್ಲಿ ಮುಗಿದೋಗ್ಬಿಡುತ್ತೋ, ನನಗೇನೋ ಸಿಗೋದೇ ಇಲ್ವೇನೋ. ನನಗೆ ಡೈಲಿ ವ್ಲಾಗ್ ಮಾಡಬೇಕು, ಏನು ಕಾಂಟೆಂಟ್ ಮಾಡಬೇಕು, ಏನು ಸಿಗುತ್ತೆ ಡೈಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬೆಳಗ್ಗೆ ಎದ್ದೆ, ನಾನು ಇದನ್ನು ಮಾಡಿದೆ, ಇದನ್ನು ತಿಂದೆ, ಆ ಥರ ನೋಡಿದ್ರೆ ದೇವರನಿಗಳು ಯಾರು ನೋಡಲ್ಲ. ಅದೇ ಏನಾರ ಒಂದು ಚೇಂಜಸ್ ಇರಬೇಕು ಗೈಸ್. ಸೊ ಅದನ್ನ ಫಸ್ಟ್ ನನಗೆ ಸಖತ್ ಭಯ ಇತ್ತು, ಏನ್ ಕಾಂಟೆಂಟ್ ಮಾಡೋದು ಅಂತ.
ಬರ್ತಾ 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 ನನಗೆ ಈಸಿ ಆಗೋಗ್ತಾ ಬಂತು. ಅಂದ್ರೆ ಥಿಂಕಿಂಗ್ ವೇನು ಅಷ್ಟೇ. ಸೊ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು, ಕ್ರಿಯೇಟಿವಿಟಿ ತುಂಬಾ ಜಾಸ್ತಿ ಆಯ್ತು. ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು ಅಂತಾನು ನನಗೆ ಐಡಿಯಾಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಮೇನ್ ಥಿಂಗ್ ಅದೇನಂತ ಅಂದ್ರೆ, ನೀವು ಜನರ ಮೇಲೆ ಆ ತರ ಅನ್ಕೊಂಡ್ಬಿಡ್ತಾರಪ್ಪ, ನಾವ್ ಈ ತರ ಎಲ್ಲ ಮಾಡಿದ್ರೆ ಪಕ್ಕ ತಪ್ಪ ಅನ್ಕೊಂಡ್ಬಿಡ್ತಾರೆ ನಮ್ನ. ಅವೆಲ್ಲ ಯೋಚನೆ ಮಾಡ್ಬಾರ್ದು ಗೈಸ್. ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ ಆಯ್ತಾ. ಮೇನ್ ಥಿಂಗ್ ಅದೊಂದೇ. ಸೊ ಅದೊಂದು ಹೇಳ್ಬೇಕಾಗಿತ್ತು. ಸೊ ಅದೇ ಮೇನ್ ಏನಂತಾರೆ, ಕಾಂಟೆಂಟ್ ಆಗೋಗುತ್ತೆ. ಬೇರೆ ನನಗೇನು ಇರಲ್ವೇನೋ ಮಾಡೋದಕ್ಕೆ. ಸೊ ಬಟ್ ಏನಂದ್ರೆ, ನಿಮ್ಗೆ ಡೈಲಿ ಕಾಂಟೆಂಟ್ಸ್ ಮಾಡ್ತಿರೋದ್ರಂದ್ರೆ ತುಂಬಾ ಕಂಟೆಂಟ್ ಸಿಗ್ತಾ ಹೋಗುತ್ತೆ ಗೈಸ್. ಲಿಟ್ರಲಿ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ನಿಮ್ಗೆ ಅಷ್ಟು ಕಾಂಟೆಂಟ್. ಒಂದೊಂದಾಗೆ ಒಂದು ನಿಮಗೆ ಮಾಡ್ತಾ ಹೋಗ್ತಿದ್ರೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಕಾಂಟೆಂಟ್ ಸಿಗ್ತಾ ಹೋಗುತ್ತೆ ಆಯ್ತಾ. ಸೊ ಅದೊಂದು ಮೇಜರ್. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಂದು ಎಡಿಟಿಂಗ್ ಗೈಸ್. ಫಸ್ಟ್ ಅಂತೂ ಎಡಿಟಿಂಗ್ಗೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ. ಅಂದ್ರೆ ನನಗೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಮೇಜರ್ ಅದಕ್ಕೂ ನಾನು ಯೂಟ್ಯೂಬ್ ಇಂದಾನೇ ಸಹಾಯ ತಗೊಂಡೆ. ಯೂಟ್ಯೂಬಲ್ಲೇ ಕೆಲವೊಂದು ಎಷ್ಟೊಂದು ವಿಡಿಯೋಸ್ ನೋಡಿದೆ. ಫಸ್ಟ್ ಅಂತೂ ನನಗೆ ಆಲ್ಮೋಸ್ಟ್ 5 to 6 hours ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಅದರೊಳಗೆ ಕುತ್ಕೋತಾ ಇದ್ದೆ. ನಾನು ಎಡಿಟಿಂಗ್ ಅಲ್ಲೇ ಕುತ್ಕೋತಾ ಇದ್ದೆ. ಅಷ್ಟೊಂದು ಬೇಕಾಗಿತ್ತು ನನಗೆ ಟೈಮು. ಬರ್ತಾ ಕನ್ಸಿಸ್ಟೆನ್ಸಿಯಿಂದ ನನಗೆ ಡೈಲಿ ಆಲ್ಮೋಸ್ಟ್ ಇವಾಗ ಮುಂಚೆ ಎಲ್ಲ 5 to 6 hours ತಗೋತಾ ಇದ್ದೆ. ಇವಾಗ ಆಲ್ಮೋಸ್ಟ್ 2 to 3 hours ಅಷ್ಟು ತಗೋತಾ ಇದ್ದೀನಿ ಅಷ್ಟೇ ಗೈಸ್. ಅಷ್ಟೊತ್ತಲ್ಲಿ ನಾನು ಎಡಿಟಿಂಗ್ ಕಂಪ್ಲೀಟ್ ಆಗಿ ಮುಗಿಸಿರ್ತೀನಿ. ಸೊ ಅದೇ ನಿಮಗೆ ಗೊತ್ತಾಗ್ತಾ ಹೋದ್ರೆ ನಿಮಗೆ ಆರಾಮಾಗಿ ಎಡಿಟಿಂಗ್ ಎಲ್ಲ ಬರುತ್ತೆ. ಪ್ರತಿಯೊಂದು ಚೆನ್ನಾಗಾಗುತ್ತೆ, ಪ್ರತಿಯೊಂದು ಈಸಿ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಮೇಜರ್ ಏನ್ ಥಿಂಗ್ ಅಂದ್ರೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ಎಕ್ಸ್ಪೆಕ್ಟೇಷನ್. ದಯವಿಟ್ಟು ಯಾವ ವಿಡಿಯೋಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡಿ ಗೈಸ್. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಒಂದು ಇಟ್ಕೊಂಡ್ರೆ ನಿಜ ವರ್ಕ್ ಆಗಲ್ಲ. ಈ ಒಂದು ನನಗಂತೂ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ವ್ಯೂಸ್ ಬರ್ತಿಲ್ಲ ಅಂದ್ರೆ, ಯಾವ್ದೋ ಒಂದು ವಿಡಿಯೋ ಹಾಕಿದ್ರೆ ಲಿಟ್ರಲಿ 2 to 3 ವ್ಯೂಸ್ ಬರ್ತಿತ್ತು ನನಗೆ ಶಾರ್ಟ್ಸ್ ಅಲ್ಲಂತೂ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಾರ್ದು. ನೀವು 30 days ವಿಡಿಯೋ ಪೋಸ್ಟ್ ಮಾಡ್ಬೇಕು. ನಾನು 30 days ವಿಡಿಯೋಸ್ ಪೋಸ್ಟ್ ಮಾಡಲೇಬೇಕು. ಎಷ್ಟಾದ್ರೂ ವ್ಯೂಸ್ ಬರಲಿ, ಏನಾದ್ರೂ ಆಗಲಿ, ನನಗೆ ಕನ್ಸಿಸ್ಟೆನ್ಸಿ ಮುಖ್ಯ. ನಾನು ಅದನ್ನ ಮಾಡಲೇಬೇಕು ಅಂತ ಮಾಡ್ತಿದ್ದೆ. ಸೊ ಅದೇ ಇವಾಗ ನಿಮಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ನಿಜವಾಗ್ಲೂ ಇಟ್ಕೊಳ್ಬಾರ್ದು ಗೈಸ್. ಸೊ ಅದೊಂದು ಹೇಳ್ಬೇಕಾದ್ರೆ, ನಾನು ಯಾವ್ದು ಎಕ್ಸ್ಪೆಕ್ಟ್ ಮಾಡೇ ಇರಲ್ವಲ್ಲ ಆ ವಿಡಿಯೋ ಎಲ್ಲ ಚೆನ್ನಾಗಿ ಓಡೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡಿ ಇಟ್ಟಿರ್ತೀನಿ, ಆ ವಿಡಿಯೋ ಓಡುತ್ತೆ ಅಂದ್ರೆ ದೇವರಣೆಗಳು ಓಡಲ್ಲ. ನಿಜವಾಗ್ಲೂ ಓಡ್ಲಿಲ್ಲ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋವಂಥದ್ದು ಓಡ್ಲಿಲ್ಲ. ನಾನು ಯಾವುದು ಮಾಮೂಲಿ, ಇವಾಗ ನಂಗೆ ಯಾವುದೋ ಒಂದು ಟೈಮೇ ಇರಲಿಲ್ಲ. ಲಿಟ್ರಲಿ ಒಂದು ಟೈಮೇ ಇರಲಿಲ್ಲ. ಅದು ಒಂದು ವಿಡಿಯೋ ನಾನು ಬರೀ ಅರ್ಧ ಗಂಟೆ ಅಷ್ಟೇ ನಾನು ಎಡಿಟಿಂಗ್ ತಗೊಂಡಿದ್ದು. ಸುಮ್ಮನೆ ಕ್ಲಿಪ್ಸ್ ಆ್ಯಡ್ ಮಾಡಿದೆ, ಏನೋ ಒಂದು ಹಾಕಿದೆ, ಒಂದು ಚಿಕ್ಕದಾಗ ಒಂದು ಸಾಂಗ್ ಹಾಕಿದೆ, ಪೋಸ್ಟ್ ಮಾಡಿದೆ. ಅದೇ ಚೆನ್ನಾಗಿ ಹೋಗಿದ್ದು. ಲಿಟ್ರಲಿ ಅದೇ ನನಗೆ ಮೇಜರ್ ಆಗಿ ಶಾಕಿಂಗ್ ಆಗಿದ್ದು ಅಂತ. ಅದೇ ಸಕ್ಕದಾಗಿ ಓಡ್ತು. ಅದರಿಂದ ನನಗೆ ಮೇಜರ್ ವಾಚ್ ಅವರ್ಸ್ ಆಗಲಿಲ್ಲ, ಪ್ರತಿಯೊಂದು ಬಂದಿದ್ದು ಕೂಡ. ಸೊ ಕೆಲವೊಂದು ದಿವಸ ಅಂತೂ ನನಗೆ ವ್ಯೂಸ್ ಯಾಕೆ ಬರ್ತಿಲ್ಲ, ಬಿಟ್ಬಿಡೋಣ ಬೇಡ ಅಂತ ಎಷ್ಟೊಂದು ಸಾರಿ ಥಿಂಕ್ ಮಾಡಿರೋ ಡೇಸು ಇದೆ. ಸೊ ಬಟ್ ನಾನು ಆದ್ರೂ ಬಿಡ್ಲಿಲ್ಲ ಗೈಸ್. ಏನೋ ಒಂದು ಮಾಡಿ ಅಪ್ಲೋಡ್ ಮಾಡಲೇಬೇಕು ಅಂತ ಒಂದು ದಿವಸನೂ ಮಿಸ್ ಮಾಡ್ದಂಗೆ ನಾನು ಅಪ್ಲೋಡ್ ಮಾಡಿದೆ. ಈ ಚಾಲೆಂಜ್ ನನಗೆ ಎಷ್ಟು ಡಿಸಿಪ್ಲಿನ್ ತಂದ್ಕೊಟ್ಟಿದೆ ಅಂದರೆ, ಇವಾಗ ಆಟೋಮೆಟಿಕ್ ಆಗಿ ನಾನು ಈ ಟೈಮಿಂಗ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ನಾನು ಎಡಿಟಿಂಗಿಗಾಗಲಿ, ಪ್ರತಿಯೊಂದಕ್ಕೂ ಕೆಲಸದಕ್ಕಾಗಲಿ ಟೈಮ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ ಟೈಮಲ್ಲಿ ನಾನು ಏನು ಬೇರೆ ಮಾಡ್ತಿದ್ರು ಬಂದು ಇದನ್ನೇ ಕುತ್ಕೋತೀನಿ, ಇದೇ ಕೆಲಸನೇ ಮಾಡ್ತೀನಿ. ಸೊ ಮೇಜರ್ ಆಗಿ ನನಗೆ ಬಂದಿದ್ದು ಅಂತ ಅಂದರೆ ಡಿಸಿಪ್ಲಿನ್ ಗೈಸ್. ಪ್ರತಿಯೊಂದು ವಿಡಿಯೋಗಾಗಲಿ ಏನೇನು ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಡಿಸಿಪ್ಲಿನ್ ಕಲ್ತ್ಕೊಂಡೆ ಫಸ್ಟ್ ಮೇನ್ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಅಲ್ಲಿ ಮೇಜರ್ ಇನ್ನೊಂದು ಏನು ಹೇಳ್ಬೇಕು ಅಂದರೆ, 30 days ನಿಮ್ದೆಲ್ಲಾರ್ದು ಸಪೋರ್ಟ್ ಇಲ್ದಲೇ ಇದ್ದರೆ ನಿಜವಾಗ್ಲೂ ನನಗೆ 30 days ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ವೇನೋ, ಅಷ್ಟು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಆಮೇಲೆ ಮೇಜರ್ ಏನು ಥಿಂಗು ಅಂದರೆ, ನೀವು ಪರ್ಫೆಕ್ಟ್ ಟೈಮಿಂಗು, ಆಮೇಲೆ ನಾನು ಈ ಥರ ಪರ್ಫೆಕ್ಟಾಗಿ ವೀಡಿಯೋಸ್ ಮಾಡಬೇಕು, ಆಮೇಲೆ ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಮಾಡಬೇಕು, ಅವೆಲ್ಲ ನಿಜವಾಗ್ಲೂ ಅಂದ್ಕೊಂಡ್ರೆ ನೀವೇನೂ ಮಾಡೋಕ್ಕಾಗಲ್ಲ ಗೈಸ್. ಪರ್ಫೆಕ್ಟ್ ಅಂತ ಅಂದ್ಕೊಂಡು ಹೋದರೆ ನಿಜವಾಗ್ಲೂ ಏನಂದರೆ ಏನೂ ಬರಲ್ಲ. ಸೊ ನಿಮ್ಗೆ ಹೆಂಗಿದಿರೋ ಹಂಗೆ ಮಾಡಬೇಕು. ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅಂತಿರೋ ಅದೇ ಥರ ಮಾತಾಡ್ಕೊಂಡು ಹೋಗಿ. ಸೊ ಯೂಟ್ಯೂಬಿಂದ ನನಗೆ ಏನೇನು ಸಿಕ್ತು, ನನಗೆ ಫಸ್ಟ್ ಸಿಕ್ಕಿದ್ದು ಪೇಷನ್ಸ್ ಗೈಸ್. ನಿಜವಾಗ್ಲೂ ಪೇಷನ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಕಲಿಸ್ಕೊಟ್ಟಿದೆ ಅಂದರೆ ಯೂಟ್ಯೂಬು, ವ್ಯೂಸಿಂದ ಆಗಲಿ, ರೀಚಿಂದ ಆಗಲಿ,
ಸಿಕ್ಕಾಬಡೆ ಕಳ್ಸ್ಕೊಟ್ಬಿಟ್ಟಿದೆ ನನಗೆ. ಮುಂಚೆ ಪೇಷನ್ಸೇ ಇರ್ತಿರ್ಲಿಲ್ಲ. ಅಥವಾ ಏಂತಕ್ಕೆ ಹಿಂಗೆ ಆಗ್ತಿದೆ, ಏಂತಕ್ಕೆ ಒಂದು ಸ್ವಲ್ಪನೂ ವ್ಯೂಸ್ ಬರ್ತಿಲ್ಲ, ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದ್ರೂ ಏನೂ ಬರ್ತಿಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಪಡ್ತಿದ್ದೆ. ಸೊ ಅದೊಂದು ಮೇನ್ ಕಲ್ಸ್ಕೊಟ್ಟಿದೆ ನನಗೆ ಯೂಟ್ಯೂಬು. ಆಮೇಲೆ ಅನಾಲಿಟಿಕ್ಸ್ ನೋಡೋದಂತೂ ಒಂಥರ ಅಡಿಕ್ಷನ್ ಆಗೋಗಿದೆ ನನಗೆ. ಯಾವ ಥರ ಅಂದರೆ ಅನಾಲಿಟಿಕ್ಸ್ ಅಂದರೆ ಬೇಸಿಕಲಿ ಇವಾಗ ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋಕ್ಕೂ ಹೆಂಗೆ ಓಡ್ತಿದೆ, ಏನೇನು ಆಗ್ತಿದೆ. ಸೊ ಅನಾಲಿಟಿಕ್ಸ್ ಅಂದರೆ ಇವಾಗ ಯೂಟ್ಯೂಬಲ್ಲಿ ಪ್ರತಿಯೊಂದು ವೀಡಿಯೋನು ಹೆಂಗೆ ಹೋಗುತ್ತೆ, ಯಾವ ಥರ ವ್ಯೂಸ್ ಹೋಗುತ್ತೆ, ಯಾರು ಜಾಸ್ತಿ ನೋಡಿದ್ದಾರೆ, ಯಾವ ಕಡೆಯಿಂದ ಜಾಸ್ತಿ ನೋಡಿದ್ದಾರೆ, ವುಮೆನ್ನ ಪ್ರತಿಯೊಂದು ಎಲ್ಲ ತೋರಿಸುತ್ತೆ. ಸೊ ಅದೊಂದು ಅಡಿಕ್ಷನ್ ಆಗಿಬಿಟ್ಟಿದೆ ನನಗೆ. ಡೈಲಿ ಮಾರ್ನಿಂಗ್ ಎದ್ದರೆ ಫಸ್ಟ್ ನೋಡೋವಂಥದ್ದೇ ನನ್ನ ಯೂಟ್ಯೂಬ್ ಅನಾಲಿಟಿಕ್ಸು, ಏನೇನು ಆಗ್ತಿದೆ ಅಂತ ಪ್ರತಿಯೊಂದು ನೋಡೋದೇ. ಅವಾಗ ನಾನು ವ್ಯೂಸ್ ಕಮ್ಮಿ ಬಂದಾಗ ಸ್ವಲ್ಪ ಬೇಜಾರಾಗೋದು. ಆಫ್ಕೋರ್ಸ್ ನನಗೂ ಬೇಜಾರಾಗೋದು. ಇಷ್ಟೊಂದೆಲ್ಲ ಎಫರ್ಟ್ಸ್ ಹಾಕ್ತಿದ್ದೀನಿ, ಇಷ್ಟೊಂದೆಲ್ಲ ಹವರ್ಸ್ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಿದ್ದೀನಿ, ಆದರೂ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ಸ್ವಲ್ಪ ನನಗೂ ಬೇಜಾರಾಗೋದು. ಬಟ್ ನಾನು ಟ್ರೈ ನೆಕ್ಸ್ಟ್ ವೀಡಿಯೋ ವೈರಲ್ ಆಗ್ಬೋದೇನೋ, ನೆಕ್ಸ್ಟ್ ವೀಡಿಯೋ ಜಾಸ್ತಿ ಬರ್ಬೋದೇನೋ, ನೆಕ್ಸ್ಟ್ ವೀಡಿಯೋ. ಸೊ ಅದೇ ಥರ ನನಗೂ ಒಂದು ವೀಡಿಯೋ ಆಗಿದೆ. ಸೊ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ನಾನು. ಸೊ ನೆಕ್ಸ್ಟು ಒಂದು ವಿಡಿಯೋ ಲೈಫ್ ಚೇಂಜ್ ಮಾಡ್ಬೋದು ಅಂತ ತುಂಬ ಆಸೆಯಿಂದ ನಾನು ಡೈಲಿ ಕನ್ಸಿಸ್ಟೆಂಟಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಕೊತಾನೆ ಹೋಗ್ತಿದ್ದೀನಿ. ಸೊ ಫಸ್ಟ್ 30 days ನಾನು ತುಂಬ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಹೆಂಗೆ ನಾನು 30 days ಅಪ್ಲೋಡ್ ಮಾಡಿದ್ನೋ, ಸೊ ನೆಕ್ಸ್ಟ್ ಅದೇ ಥರ ನಾನು ನೆಕ್ಸ್ಟ್ 30 days ಚಾಲೆಂಜ್ ತೊಗೋತಾ ಇದ್ದೀನಿ. ಸೊ ಅದಾದಮೇಲೆ ಮತ್ತೆ ನಾನು ಯಾವ ಥರ ನಿಮಗೆ ಹೆಂಗಾಗಿದೆ ನನ್ನ ವೀಡಿಯೋಸು ಅಂತೆಲ್ಲ ಅದನ್ನು ತೋರಿಸ್ತೀನಿ. ಸೊ ಫಸ್ಟ್ ಈ ವಿಡಿಯೋಲಿ ಫಸ್ಟ್ 30 days ಹೆಂಗಾಯಿತು, ಏನೇನಾಯಿತು ಅಂತೆಲ್ಲ ಸೊ ಇವಾಗ ತೋರಿಸ್ತೀನಿ ಗೈಸ್. ಸೊ ನನಗೆ ಕೆಲವೊಂದು ಹ್ಯಾಪಿ ಮೂಮೆಂಟ್ಸ್ ಕೆಲವರು ಡೈಲಿ ಇವಾಗ ಕಮೆಂಟ್ಸ್ ಹಾಕ್ತಾರೆ ಇದ್ದಾರೆ. ಆನೆಸ್ಟ್ಲಿ ಅಂದರೆ ಕೆಲವು ಕಮೆಂಟ್ಸ್ ನಿಜವಾಗ್ಲೂ ಸಖತ್ ಹ್ಯಾಪಿ ಆಗುತ್ತೆ, ಒಂದೊಂದ್ಸರಿ ಬೇಜಾರು ಆಗುತ್ತೆ. ಕೆಲವರು ಯೂಸ್ಲೆಸ್ ಕಾಂಟೆಂಟು ಅಂತೆಲ್ಲನೂ ಮೆಸೇಜ್ ಮಾಡಿದ್ದಾರೆ. ಸೊ ಅದರಿಂದ ನೋಡಿದ್ರೆ ಸುಮ್ಮನೆ ಇಗ್ನೋರ್ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಸೊ ನನಗೆ ಗೊತ್ತು ಅದು ಯಾವ ಥರ ನಾನು ಥಿಂಕ್ ಮಾಡಿದ್ದೀನಿ, ಯಾವ ಥರ ನಾನು ಎಫರ್ಟ್ಸ್ ಹಾಕಿ ಯಾವ ಬ್ಲಾಗ್ ಮಾಡಿದ್ದೀನಿ ಅಂತ. ಸೊ ಅದೊಂದು. ಆಮೇಲೆ ನಿಮ್ಮ ಸಪೋರ್ಟ್ ಬಂದು ತುಂಬ ಥ್ಯಾಂಕ್ ಯು. ನಿಮ್ಮ ಸಪೋರ್ಟಿಂದ ನನಗೆ ಡೈಲಿ ಬೇರೆ ಏನೇನು ಕಾಂಟೆಂಟ್ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಹುಮ್ಮಸ್ಸು ಅಂದರೆ ನನಗೆ ಆ ಥರ ತೋರಿಸ್ತಾರೋ ಅಂತ ಸಪೋರ್ಟ್ನೆಸ್ಗೆ ನಾನು ಡೈಲಿ ಕಾಂಟೆಂಟ್ ಇಂಪ್ರೂವ್ ಮಾಡಬೇಕು ಅಂತ ಅನಿಸ್ತಿದೆ. ಸೊ ಸಬ್ಸ್ಕ್ರೈಬರ್ಸ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ಬಟ್ ಡೈಲಿ ವ್ಯೂವರ್ಸ್ ನನಗೆ ಯಾರ್ಯಾರು ಡೈಲಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ಇಷ್ಟಪಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಸಖತ್ ಖುಷಿ. ನಾನು ಕೆಲವೊಂದು ಕ್ವಶನ್ಸ್ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ನನಗೆ ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿ, ಸೊ ದಟ್ ನನಗೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮ್ಮ ಒಪಿನಿಯನ್ ಏನು ಅನ್ಸುತ್ತೆ ಗೈಸ್? ಕನ್ಸಿಸ್ಟೆನ್ಸಿ ನಿಜವಾಗ್ಲೂ ಇಂಪಾರ್ಟೆಂಟಾ ಅಥವಾ ಕ್ವಾಲಿಟಿ ಕಂಟೆಂಟ್ ಇಂಪಾರ್ಟೆಂಟಾ? ಡೈಲಿ ಕನ್ಸಿಸ್ಟೆನ್ಸಿ ಇದ್ರೆ ಒಳ್ಳೇದಾ ಅಥವಾ ಯಾವಾಗ ನಾವು ಒಂದ್ಸರಿ ಪೋಸ್ಟ್ ಮಾಡೋದು ಒಳ್ಳೇದಾ? ಆ ಥರ ಅದೊಂದು ಹೇಳಿ. ಆಮೇಲೆ ನಿಮಗೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಷ್ಟನಾ ಅಥವಾ ವಾರಕ್ಕೆ 1 to 3 ವಿಡಿಯೋಸ್ ಹಾಕಿದ್ರೆ ಚೆನ್ನಾಗಿ ಅನ್ಸುತ್ತಾ? ಸೊ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಆಮೇಲೆ ಕೆಲವೊಂದೇ ಒಂದು ಕ್ವಶನ್ ಇತ್ತು ಗೈಸ್. ಮೇನ್ ಕ್ವಶನ್ ಏನು ಅಂತ ಅಂದರೆ, ನಿಮಗೆ ತಮ್ನೇಲ್ ನೋಡಿ ನಂದು ವೀಡಿಯೋಸ್ ಓಪನ್ ಮಾಡ್ತೀರಾ ಅಥವಾ ಟೈಟಲ್ ನೋಡಿ ವೀಡಿಯೋಸ್ ಓಪನ್ ಮಾಡ್ತೀರಾ? ನನಗೆ ಅದು ಮೇನ್ ಬೇಕಾಗಿತ್ತು. ಸೊ ದಟ್ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ಬೋದು. ಅಂದರೆ ಇವಾಗ ನನ್ನ ತಮ್ನೇಲ್ ಮೇಲೆ ನೋಡ್ತಿರೋದ್ರೆ ನಾನು ಇನ್ನೂ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಟೈಟಲ್ ಅಂದರೆ ಟೈಟಲ್ ಕೂಡ ಅಷ್ಟೇ. ಸೊ ಇದು ಮೇಜರ್ ಕ್ವಶನ್ಸ್ ಇತ್ತು. ದಯವಿಟ್ಟು ಪ್ಲೀಸ್ ನನಗೆ ಆನ್ಸರ್ ಮಾಡಿ ಕಮೆಂಟ್ಸಲ್ಲಿ. ಇನ್ನೂ ಕೆಲವೊಂದು ಕ್ವಶನ್ಸ್ ಇದೆ ಗೈಸ್, ನಿಮಗೆ ಫನ್ನಿ ಅಂತ ಅನ್ಸ್ಬೋದು. ಏನಂತ ಅಂದರೆ, ನಿಮ್ಗೆ ಅನ್ಸುತ್ತೆ ಏನಾರ ನಾನು ಕ್ಯಾಮ್ರಾ ಮುಂದೆ ಓವರ್ ಆ್ಯಕ್ಟಿಂಗ್ ಆಡ್ತೀನಿ ಅಥವಾ ನ್ಯಾಚುರಲ್ ಆಗಿರ್ತೀನ ಅಂತ ನಿಮ್ಗೆ ಏನಾರು ಅನ್ಸುತ್ತಾ? ದಯವಿಟ್ಟು ಅದನ್ನು ಅನ್ಸಿದ್ರೆ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನಂದು ಇಂಟ್ರೋ ನೋಡಿ ಬೋರ್ ಆಗಿದೆಯಾ ಗೈಸ್ ನಿಮಗೆ? ಬೋರ್ ಅಥವಾ ನೋಡ್ದಲ್ಲೇ ಇರಬೇಕು, ಯಾಕೆ ನೋಡಬೇಕು ಅಂತ ಏನಾರು ಅನಿಸಿದ್ಯಾ? ನಾನು ಇಷ್ಟು ದಿವಸ ನಿಮಗೆ ವಿಡಿಯೋಸ್ ಮಾಡ್ತಾ ಇದ್ನಲ್ಲ, ಸೊ ಅದರಲ್ಲಿ ಎಲ್ಲದರಲ್ಲೂ ಮೇನ್ ಕಾಮನ್ ಆಗಿ ನಾನು ಡೈಲಿ ಏನಾರ ಮಾಡೋದು ನಿಮ್ಗೆ ಅದು ತುಂಬ ಇಷ್ಟ, ಯಾವ್ದು ತುಂಬ ಇಷ್ಟ ಅನ್ನೋದು ಒಂದು ಕಮೆಂಟ್ ಮಾಡಿ ನನಗೆ. ಸೊ ಆ ಕಮೆಂಟ್ಸ್ ಓದಿದ್ರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ.
ಸೊ ಕಮೆಂಟ್ ಮಾಡಿ ಗೈಸ್. ಸೊ ಇವಾಗ ಆ ಒಂದು ಕ್ಷಣ ನನಗೆ 30 days ಕನ್ಸಿಸ್ಟೆನ್ಸ್ ಆಗಿ 30 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಕ್ಕೆ ನನಗೆ ಯೂಟ್ಯೂಬಿಂದ ಏನೇನು ಸಿಕ್ತು ಅಂತ ಇವಾಗ ತೋರಿಸ್ತೀನಿ ಗೈಸ್ ನಾನು ನಿಮಗೆ. ಸೊ ನಾನು ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬೋದು, ನೀವು ಇಲ್ಲಿ ನೋಡ್ತಾ ಇರ್ಬೋದು ನಂದು ಆಲ್ಮೋಸ್ಟ್ ಇಷ್ಟು ವಿಡಿಯೋಸ್, ಎಷ್ಟು 30 ವಿಡಿಯೋಸ್ ಇಷ್ಟು ಅಪ್ಲೋಡ್ ಮಾಡಿದ್ದೀನಿ ಗೈಸ್ ನಾನು. ಆಮೇಲೆ ಶಾರ್ಟ್ಸ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಶಾರ್ಟ್ಸ್ ಅಂತೂ ನೋಡಿ ತುಂಬಾ ಅಂದ್ರೆ ತುಂಬಾ ಮಾಡಿದ್ದೀನಿ. ಸೊ ನನಗೆ ನೀವು ಫಸ್ಟ್ ನೋಡ್ಬೋದು, ಫಸ್ಟ್ ಎಷ್ಟು ಬಂದಿತ್ತು ನನಗೆ ಅಂತ. ಇದು 3 ನಮ್ಗೆ ಅಷ್ಟೊಂದು ಕಾಣಿಸ್ತಿಲ್ಲ ಅನ್ಸುತ್ತೆ. ಸೊ ನೀವು ನೋಡ್ಬೋದು 215, ಆಮೇಲೆ 69, 68, ಇದು ಬಂದ್ಬಿಟ್ಟು 99 ವ್ಯೂಸು. ಆಮೇಲೆ ಕೆಲವೊಂದಂತೂ ರೀಸೆಂಟಾಗಿ ಬಂದಿದೆ ಗೈಸ್ ನನಗೆ. ರೀಸೆಂಟಾಗಿ ಯಾವುದು, ಇಲ್ಲಿ ನೋಡಿ 38 ವ್ಯೂಸ್, ಇದಕ್ಕೆ 38 ವ್ಯೂಸು. ಸೊ ಫಸ್ಟ್ ಆ ಥರ ನನಗೆ ಮಾಡ್ತಾ ಹೋಗ್ದಾಗ 30 ವ್ಯೂಸ್ ಶಾರ್ಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಇಲ್ಲಿ 30 ವ್ಯೂಸ್ ಎಲ್ಲ. ಸೊ ನನಗೆ ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನೋಡಿ, 1ರಿಂದ ನನಗೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಯ್ತು 1000 ವ್ಯೂಸ್ ಮೇಲೆ ಹೋಗೋದಕ್ಕೆ. ಇಲ್ಲಿಂದ ಗೈಸ್ ಈ ಒಂದು ಅಪ್ಲೋಡ್ ಮಾಡಿದೆ, ಈ ಒಂದು ಸ್ಟಾರ್ಟ್ ಇದು ನೋಡಿ ನಿಮಗೆ ಇಲ್ಲಿ ತೋರಿಸ್ಬೋದು ಎಷ್ಟು 1394 ಅಲ್ಲಿಂದ ಸ್ಟಾರ್ಟ್ ಆಯ್ತು ನನಗೆ. ಅಲ್ಲಿಂದ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ 1.4K, 1.2K, 1.6K, ಮತ್ತೆ ಇದು ನೋಡಿ 2.1K, ಇದು 2.1K, 1.5K, 1.1K, 2K, 1K. ಮಧ್ಯದಲ್ಲೂ ಕೆಲವೊಂದು ಓಡಲ್ಲ, ಬಟ್ ಅದಾದ್ಮೇಲೆ ಸಿಕ್ಕಾಪಟ್ಟೆ ಓದಕ್ಕೆ 1.6K, 1K, ಮತ್ತೆ 1K, ಮತ್ತೆ ಇವೆಲ್ಲ ಆಲ್ಮೋಸ್ಟ್ 500, 600, 700. ಇದು 1K, 1.5K ಎಲ್ಲ ಆಲ್ಮೋಸ್ಟ್ ಅಷ್ಟು ಬರಕ್ ಸ್ಟಾರ್ಟ್ ಆಗೋಯ್ತು. ಲಾಂಗ್ ವಿಡಿಯೋಸ್ ಇಂದ ಒಂದಂತೂ ನಾನು ಹೇಳ್ತಿಲ್ಲ, ಲಾಂಗ್ ವಿಡಿಯೋಸ್ ಇಂದ ಒಂದೇ ಒಂದು ನಿಮಗೆ ಹೇಳಬೇಕು ನಾನು. ಸ್ಟಾರ್ಟಿಂಗ್ ಅಲ್ಲಿ ತಡೀರಿ ನಿಮಗೆ ತೋರಿಸ್ತೀನಿ. ಸೊ ಇದು ನಂದು ಫಸ್ಟ್ ವಿಡಿಯೋ. ಆ ಫಸ್ಟ್ ವಿಡಿಯೋ ನನಗೆ 1.1K. ಅದು ಎಷ್ಟು ಡೇಸಲ್ಲಿ ಗೊತ್ತಾ, ಆಲ್ಮೋಸ್ಟ್ ನನಗೆ 1 ವೀಕ್ ಆಗೋವರೆಗೂ 1K ಅವಾರ್ಡ್ ಇರಲಿಲ್ಲ, 1K ಬಂತು. ಅದಾದ್ಮೇಲೆ ಕಡಿಮೆ ಆಗೋಗ್ತಾ ಬಂತು. ಅದಾದ್ಮೇಲೆ ನೆಕ್ಸ್ಟು 800 ಬಂತು, 500 ಬಂತು, 400 ಬಂತು. ನನಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆಲ್ಮೋಸ್ಟ್ 360, ಇದಂತೂ 300, 200, 170, 180 ಅಷ್ಟೇ ಲಾಂಗ್ ವಿಡಿಯೋಸ್ ಇಂದ ನನಗೆ ವ್ಯೂಸ್ ಬರ್ತಿದ್ದು. ಆದ್ರೆ ಒಂದೇ ಒಂದು ಇಷ್ಟೆಲ್ಲ ಆದ್ಮೇಲೆ ಗೈಸ್ ನನಗೆ ಒಂದೇ ಒಂದು ವಿಡಿಯೋ ಈ ತರ ಬಂದಿತ್ತಲ್ಲ, ನನಗೆ ಆಲ್ಮೋಸ್ಟ್ 300, 200 ಆ ಥರ ಬಂದಿತ್ತಲ್ಲ. ಸೊ ಇವಾಗ ನನಗೆ ಮೇಜರ್ ಆಗಿ ಈ ಸ್ಕಿನ್ ಕೇರ್ ವಿಡಿಯೋ ಒಂದು ಮಾಡಿದೆ ಗೈಸ್ ನಾನು. ಇಲ್ಲ ಅದು ಸ್ಕಿನ್ ಕೇರ್ ವಿಡಿಯೋ, ಇಲ್ಲಿ ನೋಡಿ ಈ ಸ್ಕಿನ್ ಕೇರ್ ವಿಡಿಯೋ ಇವೆಲ್ಲ ಕಂಪ್ಲೀಟ್ ಆಗಿ 200, 300 ಯಾವ ತರ ಇತ್ತೋ, ಈ ಸ್ಕಿನ್ ಕೇರ್ ವಿಡಿಯೋ ಡೈರೆಕ್ಟ್ ಆಗಿ ಲೈಕ್ 2 days ಅಲ್ಲೇ ನನಗೆ 1K ಹೊಟ್ಟೋಯ್ತು, 1K ವ್ಯೂಸ್ ಹೊಟ್ಟೋಯ್ತು. ಇವಾಗ ಆಲ್ಮೋಸ್ಟ್ ನನಗೆ 1.5K ಏನೋ ಬಂದಿದೆ ಇವಾಗ. ಅದೇ ಚೇಂಜಸ್. ಕನ್ಸಿಸ್ಟೆಂಟ್ ಆಗಿ ನೀವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ರೆ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ ಗೈಸ್. ಯಾವುದೋ ಹೇಳಕ್ಕೆ ಆಗಲ್ಲ. ನಾನು ಹೇಳಿದ ನಿಮಗೆ ಈ ವಿಡಿಯೋಸ್ ನಾನು ಕಚ್ಚಡ ತರ ಎಡಿಟಿಂಗ್ ಮಾಡಿರೋದು, ಬೇರೆ ಯಾವ್ದು ವಿಡಿಯೋ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸುಮ್ಮನೆ ಅವತ್ತು ನನಗೆ ಟೈಮೇ ಇರಲಿಲ್ಲ, ಎಲ್ಲ ವಿಡಿಯೋಸ್ನು ಜಸ್ಟ್ ಹಂಗೆ ಪ್ಲೇಸ್ ಮಾಡಿದೆ. ಆಮೇಲೆ ಯಾವುದೋ ಚಿಕ್ಕದಾಗೆ ಒಂದು ಸಾಂಗ್ ಹಾಕ್ದೆ, ಪೋಸ್ಟ್ ಮಾಡಿದೆ ಅಷ್ಟೇ. ಅದೇ ಮೇಜರ್ ಆಗಿ ನಂಗೆ 1.5K ಹೊಡಿದೆ ಗೈಸ್ ಇವಾಗವರೆಗೂ. ಸೊ ಅದೇ ಮೇಯ್ನು, ನಾನು ಅದನ್ನೇ ಹೇಳಬೇಕು ಅಂತ ಅನ್ಕೊಂತಿದ್ದೆ. ಸೊ ಏನಂತ ಅಂದರೆ 100% ಕನ್ಸಿಸ್ಟೆಂಟ್ ಆಗಿ ಇದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಅಂದರೆ ಏನಪ್ಪ ಇವಳು ಈ ರೇಂಜಿಗೆಲ್ಲ ಮಾತಾಡಿದ್ದು ನೋಡಿ ನನಗೇನೋ ಫುಲ್ಲು ದೊಡ್ಡದಾಗೇನೋ ಬಂದ್ಬಿಡ್ತು ಅನ್ನೋಂಗೆಲ್ಲ ಗೈಸ್. ನಿಜವಾಗ್ಲೂ ನೀವು ಸ್ಟಾರ್ಟ್ ಮಾಡಿ ನೋಡಿ, ಇದೇ ನಿಮಗೆ ಸಖತ್ ಹ್ಯಾಪಿ ಆಗುತ್ತೆ. ನಿಮ್ಗೆ ಇಷ್ಟು ಸಿಕ್ಕಿದ್ರೆ ಸಖತ್ ಹ್ಯಾಪಿ ಆಗುತ್ತೆ. ಯಾರಿಗೂ ಸ್ಟಾರ್ಟ್ ಮಾಡಿದ್ದು ಒಂದೇ ತಿಂಗಳಲ್ಲಿ ಮಿಲಿಯನ್ಸ್ ಗಟ್ಟಲೆ ಹೋಗ್ಬಿಡೋದು, ಅಥವಾ ಕೆಲವ್ರಿಗಿರುತ್ತೆ ಗೈಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಮಿಲಿಯನ್ಸ್ಗೆ ಹೋಗ್ಬಿಡೋದು, ಅವೆಲ್ಲ ಕೆಲವ್ರಿಗಿರುತ್ತೆ. ಬಟ್
ಎಲ್ಲರಿಗೂ 100% ಆ ಥರ ಬರಲ್ಲ. ಸೊ ನಾನು ಇದನ್ನೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಇದನ್ನೇ ಬಂದಿರೋದು. ಸಖತ್ ಅಂದರೆ ಸಖತ್ ಹ್ಯಾಪಿ ಆಯಿತು. ಎಲ್ಲ ಫುಲ್ ಹೊಟ್ಟೋಗ್ಬಿಟ್ಟಿತ್ತೇನೋ ಅಂತ ಅಂದ್ಕೊಂಡಿದ್ದ ತಕ್ಷಣವೇ ಒಂದು ವಿಡಿಯೋ ತುಂಬ ಚೆನ್ನಾಗಿ ಆಗ್ಬಿಟ್ಟು ಅದರಿಂದ ನೆಕ್ಸ್ಟ್ ವೀಡಿಯೋಸು ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗ್ತದೆ. ಇವಾಗ ಒಂಚೂರು ಮತ್ತೆ ಕಡಿಮೆ ಆಗಿದೆ. ಮತ್ತೆ ನಾನು ಹಿಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ರೆ ಮತ್ತೆ ಯಾವುದೋ ಒಂದು ವಿಡಿಯೋ ಮತ್ತೆ ವೈರಲ್ ಆಗುತ್ತೆ 100%. ಇವಾಗ ಆಲ್ಮೋಸ್ಟ್ ನನಗೆ ನಾನು ಇದನ್ನು ಹೇಳ್ಬಿಡ್ತೀನಿ, ಮಾನಿಟೈಸ್ ಆಗೋದಕ್ಕೆ ನಿಮಗೆ ಮಾನಿಟೈಸ್ ಆಗೋದಕ್ಕೆ 4000 ವಾಚ್ ಅವರ್ಸ್ ಮತ್ತು 1K ಸಬ್ಸ್ಕ್ರೈಬರ್ಸ್ ಬೇಕು ಗೈಸ್. ನನಗೆ ಇವಾಗ ಆಲ್ಮೋಸ್ಟ್ 250 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆಲ್ಮೋಸ್ಟ್ ನನಗೆ 1000 ವಾಚ್ ಅವರ್ಸ್ವರೆಗೂ ಆಗಿದೆ. 1000 ಅಲ್ಲ, 600-700 ವಾಚ್ ಅವರ್ಸ್ವರೆಗೂ ಆಗಿದೆ ಆಯಿತಾ. ಸೊ ಹಿಂಗೆ ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಹೋದರೆ 100% ರಿಸಲ್ಟ್ ಸಿಗುತ್ತೆ. ಸೊ ಯಾರಾದರೂ ನೀವೇನಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಯೋಚನೆ ಮಾಡಬೇಡಿ, ಕನ್ಸಿಸ್ಟೆನ್ಸಿ ಅಷ್ಟೇ ನಿಮಗೆ ಮುಖ್ಯ. ಡೈಲಿ ಅಪ್ಲೋಡ್ ಮಾಡ್ತಾ ಹೋಗಿ. ಯಾರು ಈ ಥರ ಅನ್ಕೊತಾರೆ, ಯಾರು ಆ ಥರ ಅನ್ಕೊತಾರೆ ಅಂತ ದೇವರಣೆಗಳು ಏನೇನೋ ಯೋಚನೆ ಮಾಡಬೇಡಿ. ಸ್ಟಾರ್ಟ್ ಯುವರ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ರೈಟ್ ನೌ ಗೈಸ್. ಸೊ ಅಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಲೈವಲ್ಲೂ ಪ್ರೂಫ್ ತೋರಿಸ್ದೆ. ಇಷ್ಟೇ ಮೇನ್ ನನಗೆ ಸಿಕ್ಕಿರೋದು. ಈ ಥರ ನನಗೆ ಸಿಕ್ಕಿರೋದು ಖುಷಿ 100%. ಇದ್ರಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ ಗೈಸ್ ನನಗೆ. ಸೊ ಇಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಎಲ್ಲರೂ ಸೊ ದ್ಯಾಟ್ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಾಗಲಿ ಏನಾರು ಸ್ಟಾರ್ಟ್ ಮಾಡೋದಕ್ಕಾಗಲಿ ಎಲ್ಲರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆವಾಗಲೇ ಕೇಳಿರೋ ಕ್ವಶನ್ಸ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಏನಾರು ಸೊ ದ್ಯಾಟ್ ನನಗೆ ಹೆಲ್ಪ್ ಆಗುತ್ತೆ. ಅದರಿಂದ ಏನಾರ ಇಂಪ್ರೂವ್ಮೆಂಟ್ಸ್ಗೋಸ್ಕರ ಏನಾದರೂ ಹೆಲ್ಪ್ ಆಗುತ್ತೆ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.